ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋವಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಈಗ ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋವಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಈಗ ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋವಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಈಗ ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋವಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ. ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಈಗ ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು
ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ, ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಈಗ ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ, ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು. ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ, ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು. ಈಗ ಸಮೀರು ಮತ್ತು ಸೆಂಥಿಲ್ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ, ಏನು ಹೇಳ್ತೀರಾ ಸರ್? ಧರ್ಮಸ್ಥಳದ ಬಗ್ಗೆ ಯಾರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈ ಮಣ್ಣಿಗೆ ದ್ರೋಹ ಮಾಡ್ತಾ ಇರೋವಂಥವ್ರು. ಅವ್ರು ಯಾರು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಟೆರರಿಸ್ಟ್ಗಳಿಗಿಂತ ನೀಚರು, ಕೆಟ್ಟವರು. ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟಬಾರ್ದು, ಹುಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾದ ಸ್ಥಳನ, ಹಿಂದೂ ಧರ್ಮನ ಇವತ್ತು ಇಲ್ಲಿ ಕುಂತ್ಕೊಂಡು ಅಪಪ್ರಚಾರ ಮಾಡಿ ಯಾವುದೋ ಒಂದು ವಿದೇಶದ ಹಣ ತಗೊಂಡು ಇಲ್ಲಿ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇರೋಂಥವ್ರು. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರೇ ಆಗಿರಲಿ ಅವ್ರನ್ನ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಕೆಟ್ಟ ಪದಗಳು ಭಾಳಷ್ಟು ಉಪಯೋಗಿಸ್ಬೋದು. ಭಾಳಷ್ಟು ನಾವು ಪದಗಳು ಎತ್ತು ತಾಯಿಗೆ ಮೋಸ ಮಾಡ್ದ ಅಂತಾರೆ, ಇನ್ನೂ ಕೆಟ್ಟದಾಗಿ ಹೇಳಬೇಕು, ಆದರೆ ಅದು ಮಾಧ್ಯಮಗಳಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವರು ದೇಶದ್ರೋಹಿಗಳು ಅಂತ ನಾವು ಯಾರನ್ನ ಕರಿತೀವೋ ಅದಕ್ಕಿಂತ ನೀಚರು, ಪರಮ ನೀಚರು ಇವರು.